ಶಿವಮೊಗ್ಗ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಮೇಘರಾಜ್ ಅವರೇ, ಭಾನುಪ್ರಕಾಶ್ ಅವರೇ, ರುದ್ರೇಗೌಡರೇ, ಶಿವರಾಜ್ ಅವರೇ, ನಗರ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಜಗದೀಶ್ ಅವರೇ, ಹರ್ತಾಳ ಹಲೋಪ್ನವರೇ, ಗಿರೀಶ್ ಅವರೇ, ವೇದಿಕೆ ಮೇಲಿರುತ್ತ ಎಲ್ಲ ಗಣ್ಯರೇ, ಸೇರಿದಂತೆ ಎಲ್ಲ ರಾಮ ಭಕ್ತರೇ, ಬಹಳ ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಡೀ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿರೋರು ಎಲ್ಲರೂ ಕೂಡ ಸಂತೃಪ್ತಿ ಆಗೋ ರೀತಿಯಲ್ಲಿ ಜನವರಿ 22ನೇ ತಾರೀಕು ಪ್ರಪಂಚವೇ ಮೆಚ್ಚಂತ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ನಮ್ಮೆಲ್ಲರೂ ಕೂಡ ತುಂಬಾ ಆನಂದ, ಸಂತೋಷ. ಯಾರು ಕೂಡ ಅಲ್ಲಿ ಹೋಗೋರಿಗೆ ಗೋಧ್ರಾದಲ್ಲಿ ಯಾವ ರೀತಿ ತೊಂದರೆ ಕೊಟ್ಟರೋ ಅದೇ ರೀತಿ ತೊಂದರೆ ಕೊಡ್ತಾರೆ. ಅದು ನನಗೆ ಗೊತ್ತು ಅಂತ ಒಬ್ಬ ರಾಷ್ಟ್ರದ್ರೋಹಿ PFI ಸಂಘಟನೆ ಜೊತೆಗೋ ಅಥವಾ ಮುಸ್ಲಿಂ ಸಂಘಟನೆಗಳ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಅಂತ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ನನಗೆ ಗೊತ್ತು ಅಂತಂದ್ರೆ ಹಾಗಾದ್ರೆ ಏನ್ ಪ್ಲಾನಿಂಗ್ ಆಗಿದೆ ಹರಿಪ್ರಸಾದ್ ಅವರೇ? ನಿಮಗೆ ಗೊತ್ತಾಗಿದ್ರೆ ಬಹಿರಂಗ ಮಾಡಿ ಆ ರೀತಿ ಘಟನೆ ಆಗೋದನ್ನ ತಡೆಯೋ ದಿಕ್ಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಿಮ್ಮ ಮುಖ್ಯಮಂತ್ರಿಗಳಿಗೂ ನಿಮ್ಮ ಹೋಮ್ ಮಿನಿಸ್ಟ್ರಿಗೂ ತಿಳಿಸಿ ಆ ಘಟನೆ ಆಗದಂಗೆ ನೋಡ್ಕೋಬೇಕಾಗಿತ್ತು. ಆದ್ರೆ ನೀವು ಈ ಘಟನೆ ಆಗೋದನ್ನ ಕಾಯ್ತಾ ಇದ್ದೀರಿ. ಘಟನೆ ಮಾಡೋದ್ರಲ್ಲಿ ನಿಮ್ದು ಕೂಡ ಇದರಲ್ಲಿ ಪಾತ್ರ ಇದೆ. ನಾನು ಅದಕ್ಕೋಸ್ಕರ ಗೃಹ ಮಂತ್ರಿ ಪರಮೇಶ್ವರ್ ಹೇಳ್ತೇನೆ, ಮೊದಲನೇದಾಗಿ ತಕ್ಷಣ BK ಹರಿಪ್ರಸಾದ್ ಅವ್ರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಲಾಕಪ್ ಅಲ್ಲಿ ಇಟ್ಟು 4 ಒತ್ತರೆ ಅದ್ರ ಹಿಂದೆ ಯಾರ್ಯಾರಿದ್ದಾರೆ ಅದು ಅವ್ರಿಗೆ ಗೊತ್ತಾಗುತ್ತೆ. ಶ್ರೀರಾಮಚಂದ್ರನ ಒಂದು ಮಂದಿರವನ್ನು ಉದ್ಘಾಟನೆ ಮಾಡಕ್ ಹೋಗೋರಿಗೆ ಗೋತ್ರ ರೂಪದಲ್ಲಿ ಕೊಲ್ತಾರೆ ಅನ್ನಂತ ಒಂದು ಮಾತನ್ನ ಹೇಳ್ತಿರ್ಬೇಕಾದ್ರೆ ಅದು ನನಗೆ ಗೊತ್ತಿದೆ ಅಂತ ಹೇಳ್ತಾರಂತ ಇಂಥ ದೇಶ ದ್ರೋಹಿನ ನಾವೆಲ್ಲೂ ಕಂಡಿರ್ಲಿಲ್ಲ. ಇದು ಒಂದು. ಎರಡನೇದು, ಮಾನ್ಯ ಸಿದ್ದರಾಮಯ್ಯನವರು ಇಷ್ಟೋ ತನಕ ನಮ್ಮ ಮಾತಾಡಿದಂತ ನಮ್ಮ ಪ್ರಮುಖರು ಹೇಳಿದ ಪ್ರಕಾರ ಹುಬ್ಬಳ್ಳಿಯ ಒಬ್ಬ ರಾಮ ಸೇವಕನ್ನ 32 ವರ್ಷದಿಂದ ಆ ಒಂದು ಅಪರಾಧಿನ ಅರೆಸ್ಟ್ ಮಾಡಬಾರ್ದ, ಅಪರಾಧಿ ಅಂತ ಇವರೇ ತೀರ್ಮಾನ ಮಾಡಿಬಿಟ್ರು. ಆ ಒಂದು FIR ಸಿಕ್ಕಿಲ್ಲ, ಇನ್ನು ಇವನ ಅರೆಸ್ಟು ಮಾಡಾಯ್ತು. ಅರೆಸ್ಟ್ ಮಾಡಿ ಇವತ್ತು ಜೈಲಿಗೂ ಕಳಿಸಿದ್ದಾರೆ. ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ, 600 ಕೇಸಲ್ಲಿ ಇವನೊಬ್ಬನ್ನೇ ಯಾಕೆ ಇದೊಂದೇ ಕೇಸ್ ಹೊರಗೆ ತೆಗೆದ್ರಿ? ಲಕ್ಷಾಂತರಗಳ ಕೇಸ್ ಇದೆ ಅಂತ ಹೇಳ್ತೀರಿ, ಲಕ್ಷಾಂತರ ಕೇಸ್ ಹಳೆ ಕೇಸ್ಗಳನ್ನ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀರಿ ಅಂತಂದ್ರಿ. ಇದೊಂದೇ ಕೇಸನ್ನ ಯಾಕೆ ತೆಗೆದ್ರಿ? ನಿಮಗೆ ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅವ್ರು ಸಿಗಬೇಕು. ಈ ದಿಕ್ಕಿನಲ್ಲಿ ಅವ್ರು ಅರೆಸ್ಟ್ ಮಾಡಿದಿರಿ. ಒಬ್ಬ ಪೊಲೀಸ್ ಅಧಿಕಾರಿನ ಬಳಸ್ಕೊಂಡಿದ್ದೀರಿ. ಆ ಪೊಲೀಸ್ ಅಧಿಕಾರಿನ ಅಮಾನತಲ್ಲಿ ಇಡಬೇಕು. ನಮ್ಮ ಕರಸೇವಕ ಪೂಜಾರಿಯನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಇದು ನಮ್ಮ ಒತ್ತಾಯ. ಇನ್ನೊಬ್ಬ ಮರಿ, ಸಿದ್ದರಾಮಯ್ಯನ ಮರಿ, ಅವನ ಹೆಸರೇನು? ಹಲೋ ಅಪ್ಪ, ಏನು ಅವನ ಹೆಸರು? ಮರ್ತೋಯ್ದಪ್ಪ ನಂಗೆ. ಒಂದು ಯತೀಂದ್ರ, ಅವನೊಂದು ನುಡಿಮುತ್ತು ಜನ ಉದುರಿಸಿದ್ದಾನೆ. ಏನ್ ಹೇಳಿದಾನೆ? ಭಾರತ ಹಿಂದೂ ರಾಷ್ಟ್ರ ಆಗಲ್ಲ. ನೀನು ನಿಮ್ಮ ಅಪ್ಪ ಇಬ್ರು ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ, ನೀವು ಮತಾಂತರ ಆಗ್ಬಿಡ್ರಿ, ಮುಸಲ್ಮಾನರಾಗ್ರಿ, ನಮ್ದೇನು ಅಭ್ಯಂತರ ಇಲ್ಲ. ನಿಮಗೆ 10,000 ಕೋಟಿ ಮುಸಲ್ಮಾನರು ಕೊಡಕ್ಕಿದೆ, ಹಿಂದುಳಿದವರು ದಲಿತರಿಗೆ 12,000 ಕೋಟಿ ಕೊಡಕ್ ತಯಾರಿಲ್ಲ. ನಿಮಗೆ ಕೋರ್ಟ್ ಆದೇಶದ ಬಗ್ಗೆ ನಂಬಿಕೆ ಇಲ್ಲ. ಹಿಜಾಬನ್ನ ಹಾಕೊಳ್ರಿ, ಇನ್ಮೇಲೆ ಹಿಜಾಬ್ ಪ್ರಶ್ನೆ ಇಲ್ಲ. ಇಡೀ ದೇಶದ, ಇಡೀ ಕರ್ನಾಟಕ ರಾಜ್ಯದ ಹಿಂದೂ ಸಮಾಜ ಜಾಗೃತಿಯಾಗಿ ಅದ್ ಹೆಂಗೆ ಹಿಜಾಬ್ ಹಾಕೊಂಡು ಕಾಲೇಜಿಗೆ ಬರ್ತಿರೋ ಬರ್ರಿ ನೋಡೋಣ ಅಂತ ಹೇಳಿದಾಗ ಸಿದ್ದರಾಮಯ್ಯ ನಡಗೋಗಿ ನಾನು ಹಂಗೆ ಹೇಳಿಲ್ಲ, ಉಲ್ಟಾ ಹೊಡೆದು ಹಿಂದೂ ಸಮಾಜಕ್ಕೆ ಹೆದರಿದ್ರು, ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ತೀರ್ಮಾನ ಆಯ್ತು. ಈಗ
ಹೊಸದಾಗಿ ಶುರು ಮಾಡಿದಾರೆ ನಾಟಕ. ಒಬ್ಬ ಯುವಕನ್ನ ಅರೆಸ್ಟ್ ಮಾಡಿ ಯಾರು ಕೂಡ ಅಯೋಧ್ಯೆ ದಿಕ್ಕಲ್ಲಿ ಹೋಗಬಾರ್ದು ಅನ್ನೋಂಥ ಭಯ ಹುಟ್ಟಿಸಕ್ಕೆ ಈ ಒಂದು ಕುತಂತ್ರ ನಡೆಸಿದ್ದಾರೆ. ಒಂದೇ ಮಾತು ನಾನು ಉದ್ದ ಭಾಷಣ ಮಾಡಕ್ಕೆ ಇಷ್ಟಪಡಲ್ಲ. ಸಿದ್ದರಾಮಯ್ಯನವರೇ, ನಾವೆಲ್ಲರೂ ಕೂಡ ಜೈಲಿಗೆ ಹೋಗಕ್ಕೆ ತಯಾರಿದ್ದೀವಿ. ಈ SP ಕಚೇರಿ ಮುತ್ತಿಗೆ ಹಾಕ್ಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ನಾವೆಲ್ಲರೂ ಹೋಗ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಿ ಪ್ರಶ್ನೆ ಇಲ್ಲ. ಆದ್ರೆ ಆ ಕರಸೇವಕನ 32 ವರ್ಷದ ಸಂದರ್ಭದಲ್ಲಿ ಆಗಿದ್ದಂತ ಕೇಸನ್ನ ಈಗ ತೆಗೆದು ಅವನು ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ರಲ್ಲ, ಅವನು ಬಿಡುಗಡೆ ಮಾಡಬೇಕು. ಜೊತೆಗೆ ಆ ಪೊಲೀಸ್ ಅಧಿಕಾರಿ ಯಾರಿದ್ದಾರೆ ಅವನ ಅಮಾನತು ಇಡಬೇಕು. ಇದು ನಮ್ಮನ್ನು ಒತ್ತಾಯ. ಇದು ಮುಗಿಯೋ ತನಕ ನಾವು ಬಿಡಲ್ಲ. ನಾವೆಲ್ಲರೂ ಕೂಡ ಜೈಲಿಗೆ ಹೋಗೋಣ ಅನ್ನಂತ ಯೋಚನೆ ಮಾಡಿದೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಏನು ನಮಗೆ ಕರೆ ಕೊಡ್ತಾರೆ ಅದಕ್ಕೆ ನಾವು ತೀರ್ಮಾನ ಮಾಡ್ಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ, ನಾವು ರಾಮ ಮಂದಿರ ನಮ್ಮ ಸಂದರ್ಭದಲ್ಲಿ 500 ವರ್ಷದ ಕೆಳಗೆ ಯಾವನೋ ಮೊಘಲು ಬಾಬರ್ ಬಂದು ಹೊಡೆದಾಕಿದ್ದ. ನಮ್ದೆಲ್ಲರದು ಪುಣ್ಯ. ನಾವು ಜೀವಂತವಾಗಿರೋಂಥ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆಯಲ್ಲ, ಅದೇ ನಮ್ಮ ಪುಣ್ಯ ಅಂತ ನಾವೆಲ್ಲರೂ ಭಾವಿಸಿ ನಮ್ಮ ಅಧ್ಯಕ್ಷರು ಹೇಳಂತ ಸೂಚನೆಯನ್ನು ಪರಿಪಾಲನೆ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.